ಇವತ್ತು ನಾವು ವಿಜಯದಶಮಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಭಾರತದ ಹಿಂದೂ ಧಾರ್ಮಿಕ ಆಚರಣೆಯಲ್ಲಿ ವಿಜಯದಶಮಿಯು ಕೂಡ ಒಂದು. ಇದನ್ನು ಅಶ್ವಿನ ಮಾಸದ ಶುಕ್ಲ ಪಕ್ಷದ ದಶಮಿಯಂದು ಆಚರಿಸುತ್ತಾರೆ. ವಿಶೇಷವಾಗಿ ಈ ದಿನ ಹೊಸತನ್ನು ಪ್ರಾರಂಭ ಮಾಡ್ತಾರೆ. ಈ ದಿನದಂದು ಶ್ರೀರಾಮ ರಾವಣನ ವಿರುದ್ಧದ ಯುದ್ಧದಲ್ಲಿ ಜಯಶಾಲಿಯಾದ. ಈ ದಿನವೇ ಶ್ರೀರಾಮಚಂದ್ರ ದಶಕಂಠನ ವಧೆಯನ್ನು ಮಾಡಿ ಸೀತೆಯನ್ನು ಮರಳಿ ಪಡೆದ. ಈ ಕಾರಣಕ್ಕೆ ಈ ಹಬ್ಬವನ್ನು ದಸರಾ ಅಥವಾ ದಶಹರಾ ಅಂತಲೂ ಕರೀತಾರೆ. ದಶ ಅಂದರೆ 10, ಹರ ಅಂದರೆ ಸೋಲು ಅಥವಾ ವಧೆ. ಶ್ರೀರಾಮ ರಾವಣನನ್ನು ವಧೆ ಮಾಡಿದ ಅಂತ ಅರ್ಥ. ಅನೇಕ ಕಡೆಗಳಲ್ಲಿ ವಿಶೇಷವಾಗಿ ರಾವಣನ ಮೂರ್ತಿಯನ್ನು ಮಾಡಿ ಅದನ್ನು ದಹಿಸಿ ರಾಮ ರಾವಣರ ವಿಜಯವನ್ನು ಆಚರಿಸ್ತಾರೆ. ಈ ದಿನವೇ ದುರ್ಗೆಯಿಂದ ಮಹಿಷಾಸುರನ ವಧೆಯೂ ಕೂಡ ಆದದ್ದು. ಶಮಿ ವೃಕ್ಷವನ್ನು ವಿಶೇಷವಾಗಿ ಈ ದಿನ ಅಂದರೆ ನವರಾತ್ರಿಯಲ್ಲಿ ಪೂಜಿಸ್ತಾರೆ. ಈ ದಿನ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ. ಪಾಂಡವರು 12 ವರ್ಷ ವನವಾಸವನ್ನು ಮುಗಿಸಿದ ಮೇಲೆ ಅಜ್ಞಾತವಾಸವನ್ನು ವಿರಾಟನ ರಾಜ್ಯದಲ್ಲಿ ಕಳೆಯುವುದು ಅಂತ ತೀರ್ಮಾನ ಮಾಡ್ತಾರೆ. ಆ ರಾಜನನ್ನು ಸಂಧಿಸುವುದಕ್ಕೂ ಮುಂಚೆ ಅಥವಾ ವಿರಾಟನ ರಾಜ್ಯವನ್ನು ಪ್ರವೇಶಿಸುವುದಕ್ಕೂ ಮುಂಚೆ ಅವರು ತಮ್ಮ ಆಯುಧಗಳನ್ನು ಬಟ್ಟೆಯಲ್ಲಿ ಸುತ್ತಿ ಸ್ಮಶಾನದ ಪಕ್ಕದಲ್ಲಿದ್ದಂತಹ ಶಮಿ ವೃಕ್ಷದ ಮೇಲೆ ಇಡ್ತಾರೆ. ಮಹಾಭಾರತದ ಪ್ರಕಾರ ಆ ಕೆಲಸವನ್ನು ಅವರು ಮಾಡಿದ್ದು ಈ ದಿನವೇ. ಆಮೇಲೆ ಸರಿಯಾಗಿ 1 ವರ್ಷದ ನಂತರದಲ್ಲಿ ಅಂದರೆ ಅಜ್ಞಾತವಾಸವನ್ನು ಮುಗಿಸಿ ಅವರು ಗೋವುಗಳನ್ನು ಅಪಹರಿಸಲು ಪ್ರಯತ್ನಿಸಿದಂತಹ ಕೌರವರ ಜೊತೆ ಶಮಿ ವೃಕ್ಷದ ಮೇಲೆ ಇಟ್ಟಿದ್ದಂತಹ ಆಯುಧಗಳನ್ನು ವಾಪಸ್ ತಗೊಂಡು ಯುದ್ಧವನ್ನು ಮಾಡ್ತಾರೆ. ಆ ಯುದ್ಧದಲ್ಲಿ ಕೌರವರು ಪರಾಜಿತರಾದರು. ಆ ದಿನದಿಂದ ಅಥವಾ ಆ ಪ್ರಸಂಗದಿಂದ ಶಮಿ ಅಥವಾ ಬನ್ನಿ ವೃಕ್ಷವನ್ನು ಮತ್ತು ವಿಶೇಷವಾಗಿ ಆಯುಧ ಪೂಜೆಯನ್ನು ನವರಾತ್ರಿಯ ಸಂದರ್ಭದಲ್ಲಿ ಮಾಡ್ತಾರೆ. ಕೆಲವು ಕಡೆಗಳಲ್ಲಿ ಅಥವಾ ಕೆಲವು ಭಾಗಗಳಲ್ಲಿ ಸರಸ್ವತಿ ಪೂಜೆಯನ್ನು ಈ ದಿನದಂದು ಮಾಡಿ ಮಕ್ಕಳಿಗೆ ವಿದ್ಯಾರಂಭವನ್ನು ಮಾಡುವಂತಹ ಆಚರಣೆ ಇದೆ. ಈ ದಿನದಂದೇ ಆಚಾರ್ಯ ಮಧ್ವರು ಉಡುಪಿಯ ಪಾಜಕ ಕ್ಷೇತ್ರದಲ್ಲಿ ಜನ್ಮವನ್ನು ತಳೆದರು. ದ್ವೈತ ಸಂಪ್ರದಾಯವನ್ನು ಎಲ್ಲ ಕಡೆ ಪಸರಿಸಿ ಹರಿ ಸರ್ವೋತ್ತಮನೆಂದು ಅವರು ಹೇಳಿದರು.